ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ನಾನು ನಿಮ್ಮ ಇಸ್ಲಾಂ ಸರ್. ಎನಿಹೌ, ವಿತೌಟ್ ವೇಸ್ಟಿಂಗ್ ಔಟ್ ಟೈಮ್, ಲೆಟ್ ಮಿ ಸ್ಟಾರ್ಟ್ ದಿಸ್ ವಿಡಿಯೋ. ಈ ಒಂದು ವಿಡಿಯೋದಲ್ಲಿ ನಮ್ಮ ಸೈನ್ಸ್ ವಿದ್ಯಾರ್ಥಿಗಳಿಗಾಗಿ ಮಾಡಿರುವಂತಹ ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ಅಪ್ಲೋಡನ್ನು ಮಾಡಿ ಕೊಡುತ್ತಿದ್ದೇನೆ. ನೋಡಿ ವಿದ್ಯಾರ್ಥಿಗಳೇ, ನಾನು ಅಪ್ಲೋಡ್ ಮಾಡುವಂಥ 4 ಕ್ವಶನ್ ಪೇಪರು ಇಷ್ಟು ಶೂರಾಗಿ ಹೇಳ್ತಾ ಇದ್ದೀನಿ. ಆ 4 ಕ್ವಶನ್ ಪೇಪರಲ್ಲೇ ನಿಮಗೆ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮಿಗೆ ಕ್ವಶನ್ಗಳನ್ನು ಪಿಕ್ ಮಾಡಲಾಗತ್ತೆ. 100% ಆ 4 ಕ್ವಶನ್ ಪೇಪರ್ ಓದಿದರೆ ಔಟ್ ಆಫ್ ಔಟ್ ನೀವು ತೆಗಿತೀರಾ. ಇಷ್ಟು ಕಾನ್ಫಿಡೆನ್ಸ್ ಲೆವೆಲಲ್ಲಿ ಹೇಳ್ತಾ ಇದ್ದೀನಿ. ಪ್ಲೀಸ್ ಫಾಲೋ ಅಪ್ ಮಾಡಿ, ಆಯಿತಾ? ಎನಿಹೌ, ಈಗ ಕ್ವಶನ್ ಪೇಪರ್ ಪ್ಯಾಟ್ರನ್ ಯಾವ ರೀತಿಯಾಗಿರುತ್ತೆ ನಮ್ಮ ಪ್ರಥಮ PUC ವಿದ್ಯಾರ್ಥಿಗಳಿಗೆ ಅಂದರೆ, ಮೊದಲು ಫಸ್ಟ್ ಮೇನ್ ಕ್ವಶನಲ್ಲಿ ಆನ್ಸರ್ ಆಲ್ ದಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಂತ ಇದೆ. ನಿಮ್ಮ ಕ್ವಶನ್ ಪೇಪರಲ್ಲೂ ಕೂಡ ಏನಾಗುತ್ತೆ ಅಂತ ಹೇಳಿದರೆ 15 MCQsಗಳನ್ನು ನೀಡಲಾಗುತ್ತೆ. ಇಲ್ಲಿ ನಾನು ಆನ್ಸರ್ ಕೂಡ ಟಿಕ್ ಹಾಕಿದ್ದೇನೆ ವಿದ್ಯಾರ್ಥಿಗಳೇ. ರೀಸನ್ ಇಷ್ಟೇ, ಯಾಕಂದರೆ ವಿದ್ಯಾರ್ಥಿಗಳು ಬಹಳ ಜನ ಏನು ಮಾಡ್ತಾಯಿದ್ದೀರಾ ಅಂದರೆ, ಈ MCQs ಆನ್ಸರ್ ಹುಡುಕೋದ್ರಲ್ಲಿಯೇ ಇಡೀ ದಿನವನ್ನು ಟೈಮ್ ಪಾಸ್ ಮಾಡ್ತಾಯಿದ್ದೀರಾ, ವೇಸ್ಟ್ ಮಾಡ್ತಾಯಿದ್ದೀರಾ. ಹಾಗಾಗಿ ಎಕ್ಸ್ಪರ್ಟೀಸ್ಗಳಿಂದ ಎಲ್ಲ ಕೀ ಆನ್ಸರ್ಗಳನ್ನು ಪಡೆದುಕೊಂಡು ನಿಮಗೆ ಇಲ್ಲಿ ಡಿಸ್ಪ್ಲೇನ ಮಾಡಿ ಕೊಡುತ್ತಿರುವಂಥದ್ದು. ನಿಮ್ಮ ಪ್ರೀತಿ ಸಹಕಾರ ಸದಾ ನಮ್ಮ ಜೊತೆ ಹೀಗಿರಲಿ. ದಯವಿಟ್ಟು ನಿಮ್ಮ ಯೂನಿಟ್ ಟೆಸ್ಟ್ 1ರ ಪ್ರಶ್ನೆ ಪತ್ರಿಕೆಗಳು ಹಾಗೂ ಮಿಡ್ ಟರ್ಮ್ ಎಕ್ಸಾಮ್ ಆದ ತಕ್ಷಣ ಆ ಒಂದು ಕ್ವಶನ್ ಪೇಪರ್ಗಳನ್ನು ಕೂಡ ನಮಗೆ ಕಳಿಸಿಕೊಡೋದನ್ನು ಮರೆಯಬೇಡಿ. ನನ್ನ ಪ್ರಥಮ PUC ವಿದ್ಯಾರ್ಥಿಗಳೇ, ಇನ್ನೂ ಭಾಳ ಚಿಕ್ಕರು ಅನಿಸುತ್ತೆ. ನೀವು ಎಷ್ಟು ಹೇಳಿದರೂ ಕೂಡ ಕ್ವಶನ್ ಪೇಪರ್ ಕಳಿಸ್ತಾ ಇಲ್ಲ ನೀವು. ವಾಟ್ ಈಸ್ ದ ಪ್ರಾಬ್ಲಮ್? ಐ ಡಿಡ್ ನಾಟ್ ಅಂಡರ್ಸ್ಟ್ಯಾಂಡ್. ಈ ಮುಂದೆ ಏನು ಮಾಡ್ತೀವಿ ಅಂದರೆ, ಪ್ರಥಮ PUCಯ ಎಲ್ಲ ಮೆಟೀರಿಯಲನ್ನು ಸ್ಟಾಪ್ ಮಾಡಿ ನೆಕ್ಸ್ಟು ಕೇವಲ ಸೆಕೆಂಡ್ ಇಯರ್ ಹಾಕಬೇಕು ಅಂತಲೇ ಪ್ಲ್ಯಾನ್ ಮಾಡಿದ್ದೇವೆ. ಯಾಕಂದರೆ ಯು ಆರ್ ನಾಟ್ ಏನಂತೀರ ತಗೊಳ್ಳೋ ರೆಸ್ಪಾಂಡಿಂಗ್ ಟು ಅವರ್ ಡಿಮ್ಯಾಂಡ್ಸ್. ನಿಮ್ಮ ಡಿಮ್ಯಾಂಡ್ಗಳನ್ನು ನಾವು ಪೂರ್ತಿ ಮಾಡಿ ಕೊಡ್ತಾ ಇದ್ದೇವೆ. ನೀವೇನು ಮಾಡಲ್ ಕ್ವಶನ್ ಪೇಪರ್ ಬೇಕು ಅಂದ್ರಿ, ಅಪ್ಲೋಡ್ ಮಾಡಿ ಕೊಟ್ವಿ. ಇಂಗ್ಲೀಷ್ ಗ್ರಾಮರ್ ಬೇಕು ಅಂದರೆ ಅಪ್ಲೋಡ್ ಮಾಡಿ ಕೊಟ್ಟಿದ್ದೇನೆ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಕೂಡ ನಿಮ್ಮ ಮಿಡ್ ಟರ್ಮ್ ಎಕ್ಸಾಮಿಗೆ ಫಿಕ್ಸ್ ಆಗಿರುವಂತಹ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಹಾಗೂ ಮಿಡ್ ಟರ್ಮ್ ಎಕ್ಸಾಮ್ಗೆ ಬರುವಂತಹ ಗ್ರಾಮರಿನ ಲಿಂಕ್ಸ್ಗಳನ್ನು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಿರ್ತೇನೆ. ಅದನ್ನು ಉಪಯೋಗಿಸಿಕೊಳ್ಳಿ. ದಯವಿಟ್ಟು ನಿಮ್ಮ ಬಳಿ ಇರುವಂತಹ ಯೂನಿಟ್ ಟೆಸ್ಟ್ 1ರ ಪ್ರಶ್ನೆ ಪತ್ರಿಕೆಗಳನ್ನು ಯಾವುದೇ ಸಬ್ಜೆಕ್ಟ್ ಆಗಿರ್ಬೋದು ಅದನ್ನು ನಮಗೆ ಕಳಿಸಿಕೊಡೋದನ್ನು ಮರೆಯಬೇಡಿ. ನೋಡಿ ವಿದ್ಯಾರ್ಥಿಗಳೇ, 15 MCQs ಆದ ತಕ್ಷಣ ನಿಮಗೆಲ್ಲರಿಗೂ ಕೂಡ 5 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇರುತ್ತೆ. ಆಲ್ ಓವರ್ ಕರ್ನಾಟಕ ಯಾವುದೇ ಕಾಲೇಜ್ ಆಗಿರ್ಬೋದು, ಯಾವುದೇ ಡಿಸ್ಟಿಕ್ ಆಗಿರ್ಬೋದು. ಅಲ್ಲಿಗೆ ಫಸ್ಟ್ ಮೇನ್ ಕ್ವಶನ್ನು ನಿಮಗೆ ಸಂಪೂರ್ಣವಾಗಿ ಏನಾಗುತ್ತೆ, 20 ಮಾರ್ಕ್ಸು ಕಂಪ್ಲೀಟ್ ಆಗುತ್ತೆ. ಅದನ್ನು ಫಸ್ಟು ತಿಳ್ಕೊಳ್ಳಿ. ನಂತರದಲ್ಲಿ ಪಾರ್ಟ್ B ಸ್ಟಾರ್ಟ್ ಆಗುತ್ತೆ. ಪಾರ್ಟ್ Bನಲ್ಲಿ ನಿಮಗೆಲ್ಲರಿಗೂ ಕೂಡ ಸೆಕೆಂಡ್ ಮೇನ್ ಕ್ವಶನ್ ಅಂತ ಸ್ಟಾರ್ಟ್ ಆಗುತ್ತೆ. ಪಾರ್ಟ್ B ಅಂದರೆ ಇದರಲ್ಲಿ ಕೂಡ ನಿಮಗೆ 2 ಅಂಕದ ಪ್ರಶ್ನೆಗಳು ಪ್ರಾರಂಭ ಆಗುತ್ತೆ. ನೋಡಿ ವಿದ್ಯಾರ್ಥಿಗಳೇ, ನಮ್ಮ ಒಂದು ಮೇಲ್ ಐಡಿ ಬಂದು ALLINONPDF99gmail.com ಅನ್ನುವಂಥದ್ದು ನಮ್ಮ ಮೇಲ್ ಐಡಿ ಆಗಿರುತ್ತೆ. ಐ ರಿಪೀಟ್, ALLINONPDF99@gmail.com. ದಯವಿಟ್ಟು ಈ ಒಂದು ಮೇಲ್ ಐಡಿಗೆ ನಿಮ್ಮ ಯೂನಿಟ್ ಟೆಸ್ಟ್ 1ರ ಎಕ್ಸಾಮ್ ಆಗಿ ಹೋಗಿದೆ ಅಲ್ವಾ, ಅದನ್ನು ಲದ್ದಿ ಮಾಡಿ ಹೋಗೋಕ್ಕಿಂತ, ವೇಸ್ಟ್ ಮಾಡಿ ಡಸ್ಟ್ಬಿನ್ನಿಗೆ ಹಾಕೋಕ್ಕಿಂತ ಒಂದು ಫೋಟೋ ಹೊಡೆದು ನಮಗೆ ನಿಮ್ಮ ಹೆಸರು, ನಿಮ್ಮ ಜಿಲ್ಲೆ ಹೆಸರನ್ನು ಹಾಕಿ ಕಳಿಸಿಕೊಟ್ರೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಅಷ್ಟೇ ನಿಮ್ಮಲ್ಲಿ ರಿಕ್ವೆಸ್ಟನ್ನು ಮಾಡಿಕೊಳ್ಳುತ್ತಿದ್ದೇವೆ. ದಯವಿಟ್ಟು ಕಳಿಸಿಕೊಡೋದನ್ನು ಮರೆಯಬೇಡಿ. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗಿರಲಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಏನಾದರೂ ಡೌಟ್ ಇದ್ದಲ್ಲಿ, ಯಾವುದಾದ್ರೂ ಪ್ರಶ್ನೆಗಳಲ್ಲಿ ನೋಡ್ರೋ 100% ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್ಗಳೇ. ಮೊದಲು ತಾವುಗಳು ನಿಮ್ಮ ಸಿಲೆಬಸ್ಸಿಗೂ ಈ ಕ್ವಶನ್ ಪೇಪರಿಗೂ ಟ್ಯಾಲಿ ಮಾಡ್ಕೊಂಡು ನೋಡ್ಕೋಬೇಕು. ಯಾಕಂದರೆ ಕೆಲವೊಂದು ಜಿಲ್ಲೆಗಳಲ್ಲಿ ಸ್ವಲ್ಪ ಒಂದು ಚಾಪ್ಟ್ರು ವೇರಿಯೇಷನ್ ಆಗಿರ್ಬೋದು, ಕಡಿಮೆ ಇರ್ಬೋದು ಅಥವಾ ಜಾಸ್ತಿ ಇರ್ಬೋದು. ನಿಮಗೆ ಎಷ್ಟು ಕೊಟ್ಟಿದ್ದಾರೆ ಅದು ಅದರ ಮೇಲೆ ಡಿಪೆಂಡ್ ಆಗುತ್ತೆ, ಹೌದಲ್ವಾ? ನಿಮ್ಮ ಕಾಲೇಜಲ್ಲಿ ಎಷ್ಟು ಚಾಪ್ಟ್ರು ನಿಮ್ಮ ಜಿಲ್ಲೆಯಲ್ಲಿ ಅಂತ. ಯಾಕಂದರೆ ಪ್ರತಿಯೊಂದು ಜಿಲ್ಲೆಯಲ್ಲೂ ಸ್ವಲ್ಪ ವೇರಿಯೇಷನ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಯಾವುದಿದು ಫಸ್ಟ್ ಇಯರ್ PUC ಅಲ್ವಾ, ಈಗ ದಾವಣಗೆರೆ ಜಿಲ್ಲೆಯಲ್ಲಿ 1 to 7 ಚಾಪ್ಟರ್ಸ್ ಇದೆ. ಶಿವಮೊಗ್ಗದಲ್ಲಿ 1 to 6 ಇದೆ. ಹೀಗೆ ಆಯಿತಾ. ಮತ್ತು ಯಾವುದೋ ಜಿಲ್ಲೆ ಹೆಸರು ನಿಮಗೊಂದು ಎಕ್ಸಾಂಪಲ್ ಕೊಡ್ತಾ ಇರೋದು. ಈಗ ಬೆಂಗಳೂರು 1 to 8 ಚಾಪ್ಟರ್ಸ್ ಕೊಟ್ಟಿರ್ತಾರೆ. ಹೀಗೆ ವೇರಿಯೇಷನ್ ಆಗಿಬಿಡುತ್ತೆ. ಹಾಗಾಗಿ ಮೊದಲು ತಾವುಗಳು ಸಿಲೆಬಸ್ಸನ್ನು ನೋಡಿಕೊಂಡು ಈ ಸಿಲೆಬಸ್ ನಮಗಿದೆಯಾ ಅಂತ ನೋಡ್ಕೊಳ್ಬೇಕು. 99% ಇದೆ ಸರ್, ಇದೆ. ಕೆಲವೊಂದು ಎಕ್ಸ್ಟ್ರಾ ಚಾಪ್ಟರ್ಸ್ ಇರ್ತವೆ, ಇಲ್ಲ ಕೆಲವೊಂದು ಚಾಪ್ಟರ್ಸ್ ಇರಲ್ಲ. ಹಾಗಾಗಿ ದಯವಿಟ್ಟು ನಿಮ್ಮ ಬಳಿ ಇರುವಂತಹ ಕ್ವಶನ್ ಪೇಪರ್ಸ್ಗಳನ್ನು ಯೂನಿಟ್ ಟೆಸ್ಟ್ 1ರ ಅಪ್ಲೋಡನ್ನು ನಮಗೆ ಕಳಿಸಿಕೊಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ಯಾರೆಲ್ಲ ಇಂಗ್ಲೀಷಲ್ಲಿ ವೀಕ್ ಇದ್ದೀರೋ ಅಂಥ ವಿದ್ಯಾರ್ಥಿಗಳಿಗೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಗ್ರಾಮರಿನ ಲಿಂಕ್ಸ್ಗಳು ಹಾಗೂ ಇಂಪಾರ್ಟೆಂಟ್ ಕ್ವಶನ್ಸಿನ ಲಿಂಕ್ಸನ್ನು ನೀಡಿರ್ತೇನೆ, ಉಪಯೋಗಿಸಿಕೊಳ್ಳಿ. ಧನ್ಯವಾದಗಳು.